ಸೊ ಈಗ ಮನೆಯಿಂದ ಹೊರಗಡೆ ನೋಡಿದಾಗ ನೀವು ಹೋಗೋವಾಗ ಜಾಸ್ತಿ ಕ್ರೇಜ್ ಇದ್ದಿದ್ದು ಗಿಲ್ಲಿ ಮತ್ತು ರಕ್ಷಿತಾಗೆ. ಸೊ ಅದನ್ನೇ ನೋಡಿಕೊಂಡು ನೀವು ನಿಮ್ಗೊಂದು ಟಾಸ್ಕ್ ಕೊಡ್ತಾರೆ ಸುದೀಪ್ ಸರ್, ಯಾರು ವಿನ್ ಆಗ್ಬೋದು, ವಿನ್ನಿಂಗ್ ರೇಸಲ್ಲಿ ಯಾರಿದ್ದಾರೆ ಅಂತ. ಸೊ ಅದನ್ನು ನೋಡ್ಕೊಂಡು ಹೋಗಿ ನೀವು ವಿನ್ನಿಂಗ್ ರೇಸಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇದ್ದಾರೆ ಅಂತ ಬೋರ್ಡ್ ಇಟ್ರಾ ಅಂತ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಹಂಗೇನಾದ್ರೂ ಇದ್ದಿದ್ದಿದ್ರೆ ನಾನು ಗಿಲ್ಲಿ ಮತ್ತು ರಕ್ಷಿತಾ ಹತ್ರ ಇಡೀ ಮನೆ ಒಂದು ತಿಂಗಳು ಏನಿದ್ದೆ ಆವತ್ತು ಹಾಗೆ ನಡ್ಕೋಬೇಕಾಗಿತ್ತು. ನಾನು ನಡ್ಕೊಂಡಿಲ್ಲ. ರಕ್ಷಿತಾ ತಪ್ಪು ಅಂದಾಗ ರಕ್ಷಿತಾ ತಪ್ಪು ಅಂದಿದ್ದೀನಿ, ಗಿಲ್ಲಿ ತಪ್ಪು ಅಂದಾಗ ಗಿಲ್ಲಿ ತಪ್ಪು ಅಂದಿದ್ದೀನಿ. ನಾನು ಯಾವತ್ತೂ ಆ ರೀತಿ ಸೆಟ್ಲ್ ಆಗಿಲ್ಲ ಅವ್ರ ಜೊತೆ, ರಕ್ಷಿತಾ ಗಿಲ್ಲಿ ಜೊತೆ. ಹೊರಗಡೆ ಜನ ಚೆನ್ನಾಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆನೇ ಸೆಟ್ಲ್ ನಾನು ಯಾವತ್ತೂ ಆಗಿಲ್ಲ. ನಾನು ಎಲ್ಲರ ಜೊತೆಗೂ ಚೆನ್ನಾಗಿದ್ದೆ, ಎಲ್ಲರ ಜೊತೆಗೂ ಇದ್ದಿದ್ದೆ. ಈಗ ಮೆಣಸಿನ್ಕಾಯಿ ಹಾರ ಹಾಕುವಾಗ ನಾನು ರಕ್ಷಿತಾಗೆ ಹಾಕಿದ್ದೀನಿ, ರಕ್ಷಿತಾ ನಂಗೆ ಹಾಕಿದ್ದಾಳೆ. ಅದು ಆ ಸಂದರ್ಭಕ್ಕೆ ನಮಗೇನು ಕಾಣಿಸುತ್ತೆ ಆ ಒಪಿನಿಯನ್ ಮೇಲೆ ಮ್ಯಾಟ್ರ್ ಆಗುತ್ತೆ. ನಾನು ಅಲ್ಲಿ ಕೊಟ್ಟಿರೋ ಕಾರಣ ಏನು ಅಂತ ಕೇಳಿದ್ರೆ ಎನರ್ಜಿ. ಮನೆಗೆ ಒಂದು ಎನರ್ಜಿ ತುಂಬೋ ವಿಷಯದಲ್ಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ತುಂಬ ಮುಂದೆ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಒಂದು ಸೆಕೆಂಡು ಅವರಿಬ್ಬರು ಸುಮ್ಮನೆ ಕೂರಲ್ಲ, ಯಾರ ಹತ್ರನೂ ಮಾತಾಡ್ತಿರ್ತಾರೆ. ಅವ್ರು ಎಲ್ಲಿರ್ತಾರೆ ಅಲ್ಲೇನೋ ಒಂಥರ ಎನರ್ಜಿ ಫೀಲ್ ಆಗುತ್ತೆ, ಏನೋ ತಮಾಷೆ, ಏನೋ ಫನ್ನು, ಏನೋ ಒಂದು ಇದ್ದೇ ಇರುತ್ತೆ. ಆ ದೃಷ್ಟಿಕೊಂದಲ್ಲಿ ಅಷ್ಟೇ. ನೀವೇ ಕಂಪೇರ್ ಮಾಡಿ, ಗಿಲ್ಲಿ ಮತ್ತು ರಕ್ಷಿತಾ ಬಿಟ್ಟರೆ ಎನರ್ಜೆಟಿಕ್ ಆಗಿ ಹೋಲ್ ಡೇ ಮನೇಲಿ ಇರ್ತಾರೆ ಅನ್ನೋರು ಯಾರಿದ್ದಾರೆ? ಯಾರು ಕಾಣಿಸಲ್ಲ ನಿಮಗೆ. ಈಗ ಅಲ್ಟಿಮೇಟ್ಲಿ ವಿನ್ನಿಂಗ್ ರೇಸಲ್ಲಿ ಇರೋದಕ್ಕೆ ಒಂದಷ್ಟು ರೀಸನ್ಸ್ ಬೇಕಲ್ಲ. ನೀವು ಟಾಸ್ಕ್ ಆಡ್ತೀರಾ, ಮತ್ತೊಂದು ಆಡ್ತೀರಾ, ಅದೆಲ್ಲ ಆಚೆಗೆ. ಜನಕ್ಕೆ ನೋಡೋದಕ್ಕೆ ಇಷ್ಟ ಆಗೋ ಥರದ್ದು ನೀವೇನು ಕೊಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅದೆರಡನ್ನ ಅವ್ರು ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕೊಟ್ಟನೆ ಹೊರತು ಬೇರೆ ಯಾವ ಉದ್ದೇಶನೂ ಖಂಡಿತ ಅಲ್ಲ. ನೀವು ಹೊರಗಡೆ ಬರೋಷ್ಟರಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಈಗ ರಕ್ಷಿತಾ ವಿಚಾರದಲ್ಲಿ ತಗೊಳ್ಳೋದಾದರೆ ನೀವು ಹೋಗೋವಾಗ ಫುಲ್ ಪಾಸಿಟಿವ್ ಇತ್ತು, ಆದರೆ ಈಗ ತುಂಬ ಒಂದಷ್ಟು ನೆಗೆಟಿವ್ಗಳಾಗಿರುವಂಥದ್ದು. ತುಂಬ ಇರಿಟೇಷನ್ ಆಗುತ್ತೆ ರಕ್ಷಿತಾ ಮಾತನಾಡ್ತಾ ಇದ್ರೆ. ಎಲ್ಲೋ ಒಂದು ಕಡೆ ಕಾವ್ಯನ ಟಾರ್ಗೆಟ್ ಮಾಡಿ ಅವರು ಆಟ ಆಡ್ತಿದ್ದಾರೆ, ಅದು ಇದು ಅಂತ ಹೇಳ್ಬಿಟ್ಟು ಒಂದಷ್ಟು ತುಂಬ ನೆಗೆಟಿವ್ಗಳಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಲ್ಲ, ನಂಗೆ ನೆಗೆಟಿವ್ ಆಗಿರೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ಒಂದು ವಾರ ಪೂರ್ತಿ ಅವಳು ಸೀಕ್ರೆಟ್ ರೂಮಲ್ಲಿ ಇದ್ಲು. ಸೊ ಸೀಕ್ರೆಟ್ ರೂಮಲ್ಲಿ ಅವಳು ಹೆಂಗೆ ನಡ್ಕೊಂಡಿರ್ತಾಳೆ ಅನ್ನೋದ್ರ ಬೇಸ್ ಮೇಲೆ ಈ ಒಪಿನಿಯನ್ಸ್ ಕ್ರಿಯೇಟ್ ಆಗಿರ್ಬೋದು ಈಗ ಹೊರಗಡೆ ಜನಕ್ಕೆ. ಆದರೆ ನಾನು ನೋಡಿಲ್ವಲ್ಲ ಸೀಕ್ರೆಟ್ ರೂಮಲ್ಲಿ ಹೆಂಗಿದ್ಲು ಅಂತ. ಅವಳ ಜೊತೆ ನಾನಿದ್ದಿದ್ರೆ ನಂಗೆ ಹಂಗೆ ಅನ್ನಿಸ್ತಾ ಇತ್ತೋ ಏನೋ. ಅದು ನಾನು ಈಗ ಹೋಗಿ ಎಪಿಸೋಡ್ ನೋಡಿದ್ಮೇಲೆ ಅಥವಾ ಇನ್ನು ನೆಕ್ಸ್ಟ್ ಏನೇನು ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ಮತ್ತೆ ಅದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಬಿಕಾಸ್ ನಾನು ಹೆಂಗೆ ಹೇಳಿ ಅವಳು ಪಾಸಿಟಿವ್ ಇದ್ದಾಳ ನೆಗೆಟಿವ್ ಇದ್ದಾಳ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಅಥವಾ ಸೀಕ್ರೆಟ್ ರೂಮಲ್ಲಿ ಧ್ರುವಂತವ್ರು ಇದ್ದ ಕಾರಣಕ್ಕೆ ಹಂಗೆ ನಡ್ಕೊಂಡ್ಲೋ ಏನೋ. ಈಗ ಹೊರಗಡೆ ಬ್ಯಾಕ್ ಟು ಹೋಮ್ ಅಂತಂದಾಗ ಮತ್ತೆ ಸಹಜ ಆಗ್ಬೋದು, ಮತ್ತೆ ಜನಕ್ಕೆ ಅಭಿಪ್ರಾಯ ಬದಲಾಗ್ಬೋದು ಅಂತ. ಎಲ್ಲೋ ನಿಮ್ಮ ಮಂಗಳೂರವರು ಅಂತ ಅಂದಾಗ ರಕ್ಷಿತಾ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನಮ್ಮೂರ ಕಡೆಯವರು ಅಂತ. ನಾವು ಚೈತ್ರ ಅವರು ಹೋಗೋವಾಗಲೂ ಅದೇ ಅಂದ್ಕೊಂಡಿದ್ವಿ, ಅವ್ರು ಮಂಗಳೂರವರಲ್ವ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ಅದೆಲ್ಲೂ ಕಾಣಲಿಲ್ಲ. ಆ್ಯಕ್ಚುಲಿ ನಿಜವಾಗ್ಲೂ ಮೆಚ್ಚಲೇಬೇಕು ಅದನ್ನು. ಆ್ಯಸ್ ಇಟ್ ಈಸ್ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಯಾವ ಥರ ನೋಡ್ತಿರೋ ಅದೇ ಥರ ನೋಡಿದ್ರಿ ಅಂತ ಅನ್ನಿಸ್ತು. ಅಲ್ಲ ನಾನು ಅದನ್ನು ನಂಬೋದಿಲ್ಲ. ಯಾಕೆಂತ ಕೇಳಿದ್ರೆ ನೋಡಿ, ಬಿಗ್ ಬಾಸ್ ಮನೆ ಅನ್ನೋದು ಒಂದು ಬೇರೆ ಥರದೇ ಮನೆ. ಅಲ್ಲಿ ನಾವು ಫೇವರಿಸಮ್ ಇಟ್ಕೊಂಡು ಹೋದ್ರೂ ಜನಕ್ಕೆ ಗೊತ್ತಾಗುತ್ತೆ. ಸೊ ನಾವು ಹೊರಗಡೆ ನೋಡ್ತಾ ಇರೋ ಜನಗಳಿಗೆ ಬಹಳ ಸ್ಪಷ್ಟವಾಗಿ ಅದನ್ನು ಇದು ಮಾಡಬೇಕಾಗುತ್ತೆ. ಅದು ಆ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗತ್ತೆ ಅಂತ. ನಾನೇ ದಿಢೀರಂತ ರಕ್ಷಿತಾ ಜೊತೆಗೆ ಸೆಟ್ಲ್ ಆಗೋದು, ಅವಳನ್ನೇ ಹೊಗಳೋದು, ಅವಳನ್ನ ಮಾಡಿದಾಗ ಏನು ಅನ್ಸ್ಬೋದು ಎಲ್ಲರಿಗೂ, ಇವರು ಒಂದೇ ಊರಿನವರು. ಈಗ ರಕ್ಷಿತಾನೂ ಉಡುಪಿ ಅವಳೆ, ನಾನು ಉಡುಪಿ ಅವಳೆ. ಸೊ ಹತ್ರ ನಮ್ಮ ಮನೆಗೂ ಅವಳ ಮನೆಗೂ ತುಂಬ ಹತ್ರ, ಒಂದು 10-15 ಕಿಲೋಮೀಟರ್ ಅಷ್ಟೇ ನಾವು ಡಿಫ್ರೆನ್ಸಲ್ಲಿ ಇರೋದು. ಸೊ ನನಗೆ ಒಂದು ಫೇವರಿಸಮ್ ಮಾಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ಬಾರ್ದು. ಯಾವುದೇ ಕಂಟೆಸ್ಟೆಂಟ್ಗೂ ಅನ್ನಿಸ್ಬೇಕು. ಈಗ ನನಗೂ ಸ್ಪಂದನ ಮುಂಚೆನೇ ಒಂದು ಶೋ ಮಾಡಿದ್ದೀವಿ. ಸೊ ಕ್ಲೋಸ್ ಇದ್ವಿ ಅನ್ನೋ ಕಾರಣಕ್ಕೆ ನಾನು ಅವಳನ್ನು ಇದು ಮಾಡೋದು ಅದು ಸರಿಯಾಗಲ್ಲ.